ರಾಜ್ಯದ 4 ಸಾರಿಗೆ ನಿಗಮಗಳ ನಿವೃತ್ತ ನೌಕರರು 1/1/2028-23ರವರೆಗೆ 8 ಮಂದಿ ಸುಮಾರು 10,000 ಜನ ನಿವೃತ್ತರಾಗಿದ್ದಾರೆ. ಆ ನಿವೃತ್ತ ನೌಕರರು ಪ್ರತಿಭಟನಾ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಇವರ ಜೊತೆಗೆ 1/1/24ರಿಂದ ಇಲ್ಲಿವರೆಗೆ ಯಾರು ನಿವೃತ್ತರಾಗಿದ್ದಾರೆ ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇವರ ಜೊತೆಗೆ ಹಾಲಿ ನೌಕರರು ಕೂಡ ಭಾಗಿಯಾಗಿದ್ದಾರೆ. ಕಾರಣ ಇಷ್ಟು ಯಾಕೆ 3 ವಿಭಾಗದ ನೌಕರು ಯಾವತ್ತು ಇವತ್ತು ಭಾಗಿಯಾಗಿದ್ದಾರೆ ಅಂದರೆ ಇವತ್ತಿನ ಬೇಡಿಕೆ ಏನಿದೆ 2 ಪ್ರಮುಖ ಬೇಡಿಕೆ 30 ದಿನಗಳ ವೇತನವಾಗಿ 24 ವೇತನ ಪರಿಷ್ಕರಣೆ ಮಾಡಲಾಗಿದೆ. ಆ 2 ಬೇಡಿಕೆಗಳು ಸಮಸ್ತ ಕಾರ್ಮಿಕರಿಗೆ ಅನ್ವಯವಾಗುವಂತಹ ಬೇಡಿಕೆಗಳು. ಇವತ್ತು ಮಾತುಕತೆ ಬರ್ತಾ ಇದೆ. ಒಂದು ನಮ್ಮ ಈ 2 ಬೇಡಿಕೆಗಳ ಬಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 4 ಬಾರಿ ಬಂದಿದ್ದಾಗಿದೆ. ಸಾರಿಗೆ ಬಜೆಟ್ನಲ್ಲಿ 2 ಬಾರಿ ಮಾತಾಡಿದೆ. ಆದರೂ ಕೂಡ ಕಳೆದ 2 ವರ್ಷಗಳಿಂದ 2 ಬೇಡಿಕೆಗಳು ನೆನಪಿಗೆ ಬಿಟ್ಟಿವೆ. ಸರ್ಕಾರದ ಪ್ರಸ್ತಾವನೆಯನ್ನು ನಾವು ಕಾರ್ಮಿಕರು ಒಪ್ಪಿಲ್ಲ. ಅವರು ಕೇವಲ ಶಿರೋಮಣಿ ಕಮಿಟಿ ಪ್ರಕಾರ 32 ತಿಂಗಳ ವೇತನ ಬಾಕಿಯಾಗಿ ಕೇವಲ ನಾವು 14 ತಿಂಗಳ ವೇತನ ಬಾಕಿ ಕೊಡ್ತೇವೆ. ಅದು 1/1/22ರಿಂದ ಕೊಡ್ತೇವೆ ಅಂತ ಮಾತನ್ನ 1/1/24ರಿಂದ ಏನು ವೇತನ ಬಾಕಿ ಆಗ್ತಾ ಇದೆ 1/4/20 ಆದರೂ ಕೂಡ ಇವೆರಡು ಪ್ರಮುಖ ಬೇಡಿಕೆ. ಇದು ನಮ್ಮ 1957ರಿಂದ ಸಾರಿಗೆ ಸಂವಿಧಾನದಂತಹ ಸಂವಿಧಾನಬದ್ಧವಾದಂತಹ ಒಂದು ಪದ್ಧತಿ. ಇದು ಅಗ್ರಿಮೆಂಟ್ ಮೂಲಕ ನಾವು 4 ವರ್ಷ ಮಾಡ್ತೇವೆ. ಒಮ್ಮೆ ಯಾವುದೋ ಒಂದು ಅಗ್ರಿಮೆಂಟ್ ಕಾನೂನು ನಡೆಯೋದು 4 ವರ್ಷದ ಆದ ಒಪ್ಪಂದವನ್ನು ಅದನ್ನು ಬದಲಾವಣೆ ಮಾಡುವಂತಹ ಹಕ್ಕು ಇನ್ನೊಂದು ಒಪ್ಪಂದಕ್ಕೆ ಇರ್ತೇ ಹೊರತು ಸರ್ಕಾರಕ್ಕಾಗಲಿ ಅಥವಾ ಆಡಳಿತ ವರ್ಗಕ್ಕೆ ಬದಲಾವಣೆ ಮಾಡುವಂತಹ ಅವಕಾಶ ಅಥವಾ ಹಕ್ಕು ಸರ್ಕಾರಕ್ಕೆ ಇಲ್ಲ. ಆ ಮಾತನ್ನ ಸ್ಪಷ್ಟಪಡಿಸಿದ್ದೇವೆ. ಆದರೂ ಕೂಡ ಒಟ್ಟಕಪ್ಪಿದ್ದಂತಹ ಸರ್ಕಾರದ ಆಡಳಿತ ವರ್ಗ ಹೊತ್ತು ಬರೀ 14 ಮಾತ್ರ ಕೊಡ್ತೇವೆ, 22 ಕೊಡ್ತೀವಿ ಬೇಡಿಕೆ ನೀಡಿದ್ದಾರೆ. ಅದನ್ನು ಲ್ಯಾಂಡ್ ಆಕ್ಷನ್ ಕಮಿಟಿ ಕೂಡ ಅದನ್ನು ವಿರೋಧ ಮಾಡಿದೆ. ಒಪ್ಪಂದಕ್ಕೆ ತಯಾರಿಲ್ಲ. ಇವತ್ತು ಕೂಡ ಸಂಜೆ 5 ಗಂಟೆಗೆ ಲ್ಯಾಂಡ್ ಆಕ್ಷನ್ ಕಮಿಟಿ ಕೂಡ ಅದನ್ನು ಸಭೆಯನ್ನು ಸೇರಿ ಅದರ 2 ವಿಷಯಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಿವೃತ್ತ ನೌಕರರು ಹಾಲಿ ನೌಕರರು ಇನ್ನೂ ಹೋರಾಟವನ್ನು ಜೊತೆಗೆ ಅವರ ಬೆಂಬಲವನ್ನು ತೆಗೆದುಕೊಂಡು ಈಗಾಗಲೇ ಸಾಕಷ್ಟು ಸಾರ್ವಜನಿಕರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನಷ್ಟ ಅಂತೀರಿ, ಅವರು ದುಡಿದಿದ್ದಾರೆ ಅನ್ನುವಂತ ಹೇಳ್ತಾರೆ. ಇವತ್ತು ಶಕ್ತಿ ಯೋಜನೆ ಜಾರಿ ತಂದಿದೆ. ನಮ್ಮ 4 ತಿಂಗಳ 1 ವರ್ಷ 15,000 ಕಾರ್ಮಿಕರು ಅವರು ದುಡಿದಂಥ ಹಣವನ್ನು ಅವರ ಏನು ಅವರು ಕೊಟ್ಟಿದ್ದಾರೆ ಸಂಸ್ಥೆಗೆ ಆ 4,006 ಕೋಟಿ ರೂಪಾಯಿ ಇವತ್ತು ಇನ್ನೂ ಸರ್ಕಾರದಿಂದ ಸಾರಿಗೆ ಸಂಸ್ಥೆಗೆ ಬಾಕಿ ಇದೆ. ಹಾಗೆ 38 ತಿಂಗಳ ಬಾಕಿ ಕೊಡಬೇಕಂತ ಕೇವಲ 1,800 ಕೋಟಿ ರೂಪಾಯಿ ಅವ್ರ ಪ್ರಕಾರ. ಆ 1,800 ಕೋಟಿ ಕೊಟ್ಟರು ಕೂಡ 600 ಕೋಟಿ ಇನ್ನೂ 2,000 ಕೋಟಿ ಅವ್ರಿಗೆ ಉಳ್ಕೊಳ್ಳುತ್ತೆ. ಅದನ್ನು 1/1/24ರಿಂದ ಏನು ವೇತನ ಮಾಡ್ತಾರೆ ಅದಕ್ಕೂ ಕೂಡ ಸರಿದೂಗಿಸುವಂಥ ವ್ಯವಸ್ಥೆ ಆಗುತ್ತೆ. ಆದರೆ ಸರ್ಕಾರ ಇವತ್ತು ತಾನೇ ಒಪ್ಪಿಕೊಂಡಂತಹ ತಾನೇ ತನ್ನ ಆದೇಶವನ್ನೇ ತಾನೇ ಉಲ್ಲಂಘನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಸಾರಿಗೆ ನೌಕರಿ ವಂಚನೆ ಮಾಡುವಂಥ ದಿಟ್ಟಿನ ಹೋಗ್ತಾ ಇದೆ. ಆ ವಂಚನೆಗೆ ನಾವು ಕಾರ್ಮಿಕ ನೌಕರಿ ಯಾವುದು ಮಾಡೋದಿಲ್ಲ. ಸ್ಪಷ್ಟವಾಗಿ ಸರ್ಕಾರಕ್ಕೆ ಕೇಳ್ತೇನೆ, ಈ ಒಂದು 38 ತಿಂಗಳ ವೇತನ ಬಾಕಿ 1/24ರಿಂದ ವೇತನ ಬಾಕಿ ವಿಚಾರದಲ್ಲಿ ಸರ್ಕಾರ ನಾವು ಪ್ರತಿ ಸಲ ಅವ್ರನ್ನ ಭೇಟಿ ಮಾಡಿ ಸಭೆಗಳು ಸೇರಿ ಹೇಳಿದಾಗೆಲ್ಲ ಅವ್ರು ಹೇಳ್ತಿರೋದು ಒಂದೇ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಸರಿ, ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೂ ಕಾರ್ಮಿಕನ ಒಂದು ಹಿಂಬಾಕಿಗೂ ಏನಾದರೂ ಸಂಬಂಧ ಇದೆಯಾ? ಸರ್ಕಾರ ನಡೆಸೋರು ಈ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಹಣನ ಬೇರೆ ರೀತಿಯಲ್ಲಿ ಹತ್ಕೊಂಡು ಅದನ್ನು ವೋಟ್ ಬ್ಯಾಂಕ್ಗೂ ಮತ್ತೊಂದಕ್ಕೂ ಬೇರೆದಕ್ಕೂ ಬಳಸ್ಕೊಂಡು ನಾವು ಕೆಲಸ ಮಾಡಿದಂಥ ಒಂದು ನೌಕರರಿಗೆ ಕರ್ತವ್ಯ ನಿರ್ವಹಿಸಿದಂಥ ಒಂದು ವ್ಯಕ್ತಿಗಳಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಿರೋದು ಯಾವ ಸರಿ? ಈ ಹಿಂದೆ 15% ಪ್ರಯಾಣ ದರ ಹೆಚ್ಚಳ ಮಾಡಿದ ತಕ್ಷಣ ವೇತನ ಪರಿಷ್ಕರಣೆ ಮಾಡ್ತೀನಿ ಅಂತ ಹೇಳಿದ್ರು. ಅದು ಹಾಗೆ ಹೆಚ್ಚಿಗೆ 1 ವರ್ಷಕ್ಕೆ ಬಂತೀಗ. ವರ್ಷದ ಹಿಂದೆ ಏನು ಹೇಳ್ತಾ ಇದ್ರು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಕೊಡೋ ವಿಚಾರದಲ್ಲಿ ಕೊಡಲ್ಲ ಅಂತ ಏನು ಹೇಳ್ತಿದ್ರು. ಅದಕ್ಕೆ ನಮ್ಮ ಒಂದು ಈ ಸಾರಿಗೆ ನೌಕರರು ಸಂಬಂಧ ಇಲ್ಲ. ಆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗೆ ಸರ್ಕಾರವೇ ಹೊಣೆ. ಜೊತೆಗೆ ನಮಗೇನು ಈ ಮಹಿಳಾ ಯೋಜನೆದು ಏನು ನಮಗೆ ದರ ಕೊಡ್ತಾ ಇದ್ದಾರೆ ಅದನ್ನು ಸಂಪೂರ್ಣ ಕೊಡ್ತಿಲ್ಲ. ಅದು ಈಗ 100 ರೂಪಾಯಿದು ಟಿಕೆಟು ನಾವು ವಿತರಣೆ ಮಾಡಿದ್ರೆ ಅದನ್ನು 71% ಅಷ್ಟೇ ನಮ್ಮ ಸರ್ಕಾರ ಅವರೇ ಒಂದು ಮುಖ್ಯಮಂತ್ರಿಗಳಿಗೆ ಆಗಲಿ ಸಾರಿಗೆ ಮಂತ್ರಿಗಳಿಗಾಗಲಿ ಒಂದು ಒಳ್ಳೆಯ ಹೆಸರನ್ನು ತರೋದಿಲ್ಲ ಅಂತೇಳಿ ಇವತ್ತಿನ ಒಂದು ಸಮಾವೇಶದ ಪರವಾಗಿ ಹಿತರಕ್ಷಣೆ ವೇದಿಕೆ ಸಂಚಾಲಕನೂ ಆದ ನಾನು KL ಮಂಜುನಾಥ್ ಮತ್ತು ಮಹಾಮಂಡಲದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲದ ಕಾರ್ಯಕ್ರಮ ಸದಸ್ಯನಾಗಿ ಈ ಮಾತನ್ನು ದಯವಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಅಂತಂದರೆ ಈಗ ಆಲ್ರೆಡಿ ಮರಣ ಹೊಂದ್ಬಿಟ್ರು.
ಆ ಕುಟುಂಬದವ್ರಿಗೂ ಒಂದು ಸಹಾಯ ಆಗುತ್ತೆ, ಉಳ್ಕೊಂಡವ್ರಿಗೂ ಒಂದು ಹಣ ಸಹಾಯ ಆಗುತ್ತೆ. ದಯವಿಟ್ಟು ಈ ಕೂಡಲೇ ಇದನ್ನು ಒಂದು ಗಮನಕ್ಕೆ ತಗೊಂಡು ಬೇಗ ಹಣ ಬಿಡುಗಡೆ ಮಾಡಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಈ ಮುಖಾಂತರ ಒಂದು ಒತ್ತಾಯ ಜೊತೆ ಮನವಿಯನ್ನು ಸಹ ಮಾಡ್ತಾ ಇದ್ದೀನಿ.